ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ASUS ROG Zephyrus G15 ಅಂತ ಒಂದು ಗೇಮಿಂಗ್ ಲ್ಯಾಪ್ಟಾಪ್. ಸೊ ಇದನ್ನ ಅನ್ಬಾಕ್ಸ್ ಮಾಡಿ ಲ್ಯಾಪ್ಟಾಪ್ ನೋಡಕ್ಕೆ ಹೇಗಿದೆ ಹಾಗೂ ಅದರ ಒಂದು ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು, ಆ ಒಂದು ಲ್ಯಾಪ್ಟಾಪ್ನ ಬಗ್ಗೆ ನನ್ನ ಒಂದು ಒಪಿನಿಯನ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ವಿಡಿಯೋನ ಫುಲ್ ಆಗಿ ನೋಡಿ. ಸೊ ಲ್ಯಾಪ್ಟಾಪ್ ಅನ್ನ ನೋಡೋದಾದ್ರೆ ಈ ರೀತಿ ವೈಟ್ ಕಲರ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರಂಟ್ ಅಲ್ಲಿ ಸ್ವಲ್ಪ ಮೆಶ್ ಡಿಸೈನ್ ಅನ್ನ ಕೂಡ ನೋಡ್ಕೊಬಹುದು. ಇನ್ನು ಈ ಒಂದು ಲ್ಯಾಪ್ಟಾಪ್ ನ ಬಗ್ಗೆ ನೋಡೋದಾದ್ರೆ ನೀವು ಡಿಸ್ಪ್ಲೇ ನೋಡ್ಕೊಬಹುದು. 180 ಡಿಗ್ರಿ ವರೆಗೂ ಇದು ತಿರುಗುತ್ತೆ ಹಾಗೂ ಇದರಲ್ಲಿ 15.6 ಇಂಚ್ ನ 1440 ಪಿಕ್ಸೆಲ್ಸ್ 2K ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ಬಾಕ್ಸ್ ನಲ್ಲಿ ನೋಡೋದಾದ್ರೆ 180 ವಾಟ್ಸ್ ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಲ್ಯಾಪ್ಟಾಪ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ AMD Ryzen 9 5900HS ನ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೊಸೆಸರ್ ಏನಿದೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಪ್ರೊಸೆಸರ್ ಅಂತಾನೆ ಹೇಳ್ಬಹುದು. ಇನ್ನು RAM ಅಂತ ನೋಡೋದಾದ್ರೆ 16GB RAM ಅನ್ನ ಕೊಟ್ಟಿದ್ದಾರೆ. 3200 ಮೆಗಾಹರ್ಟ್ಜ್ ಸ್ಪೀಡ್ ನಲ್ಲಿ ರನ್ ಆಗುತ್ತೆ. ಸ್ಯಾಮ್ಸಂಗ್ ನ OEM ಅಂತಾನೆ ಹೇಳ್ಬಹುದು. ಎರಡು ಟೈಪ್ ಆದ RAM ಅಂತಾನೆ ಹೇಳ್ಬಹುದು. ಟೋಟಲ್ 16GB, ಅದರಲ್ಲಿ 8GB ನೋಡೋದಾದ್ರೆ ಮದರ್ ಬೋರ್ಡ್ ನಲ್ಲೇ ಸಾಲ್ಡರ್ ಮಾಡಿರ್ತಾರೆ. ಇನ್ನೊಂದು 8GB ನಾವು ರಿಮೂವ್ ಮಾಡಿ ಹಾಕೋ ತರ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಹಾರ್ಡ್ ಡಿಸ್ಕ್ ಅನ್ನ ಹಾಕಕ್ಕಾಗಲ್ಲ. ಹೈನಿಕ್ಸ್ ನ 1TB NVMe ನ SSD ಅನ್ನ ಯೂಸ್ ಮಾಡಿದ್ದಾರೆ. ಸೊ ಇದು SSD ಯೂಸ್ ಮಾಡಿರೋದ್ರಿಂದ ತುಂಬಾನೇ ಫಾಸ್ಟ್ ಆಗಿರುತ್ತೆ ರೀಡ್ ಅಂಡ್ ರೈಟ್ ಸ್ಪೀಡು. ಸೊ ಇದರ ಒಂದು ರೀಡ್ ಅಂಡ್ ರೈಟ್ ನ ಆವರೇಜ್ ಸ್ಪೀಡ್ ನೋಡೋದಾದ್ರೆ 1.9GB 2GB ಸೊ ಅಷ್ಟು ಇದು ಬರ್ತಾ ಇದೆ. ನನ್ನ ಕೈಯಲ್ಲಿರುವ ಮಾಡೆಲ್ ನಲ್ಲಿ RTX 3050 Ti ಅನ್ನು ಯೂಸ್ ಮಾಡಿದ್ದಾರೆ. ಆದ್ರೆ ಈಗ 2022 ಲೇಟೆಸ್ಟ್ ಮಾಡೆಲ್ ನಲ್ಲಿ ನೋಡೋದಾದ್ರೆ RTX ನ 3060 ಅನ್ನೋ ಒಂದು ಗ್ರಾಫಿಕ್ ಕಾರ್ಡ್ ಅನ್ನು ಯೂಸ್ ಮಾಡಿದ್ದಾರೆ. ಅದು ಈ ಒಂದು ಗ್ರಾಫಿಕ್ ಕಾರ್ಡ್ ಗಿನ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಸೊ ಈ ಒಂದು ಗ್ರಾಫಿಕ್ ಕಾರ್ಡ್ ನಲ್ಲಿ GDDR6 4GB ಮೆಮೊರಿಯನ್ನ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಬ್ಯಾಟರಿ ಅಂತ ನೋಡೋದಾದ್ರೆ 90 ವ್ಯಾಟ್ ಅವರ್ ನ ಒಂದು ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಗೆ ಈ ಒಂದು ಬ್ಯಾಟರಿ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಸೊ ಇದಿದ್ರೇನೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಒಂದು ಆವರೇಜ್ ಆಗಿ. ಸೊ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಚಾರ್ಜರ್ ಕನೆಕ್ಟ್ ಮಾಡ್ಕೊಂಡೆ ಪ್ಲೇ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಇದರ ಕೀಬೋರ್ಡ್ ಅಂತ ನೋಡೋದಾದ್ರೆ ಇದೊಂದು ಫುಲ್ ಕೀಬೋರ್ಡ್ ಅಂತ ಹೇಳಕ್ಕಾಗಲ್ಲ. ಸೊ ಇದರಲ್ಲಿ ನ್ಯೂಮರಿಕ್ ಕೀಬೋರ್ಡ್ ಅನ್ನೋದು ಮಿಸ್ಸಿಂಗ್ ಆಗಿದೆ. ಸೊ ಅದಕ್ಕೋಸ್ಕರ ಟೈಪಿಂಗ್ ಸ್ವಲ್ಪ ಹಂಗೆ ಹಿಂಗೆ ಹೋಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಹೋಗ್ತಾ ಹೋಗ್ತಾ ಪಳಗುತ್ತೆ. ಹಾಗೂ ಟ್ರ್ಯಾಕ್ ಪ್ಯಾಡ್ ಅಂತ ನೋಡೋದಾದ್ರೆ ಸ್ವಲ್ಪ ದೊಡ್ಡ ಟ್ರ್ಯಾಕ್ ಪ್ಯಾಡ್ ಅಂತಾನೆ ಹೇಳ್ಬಹುದು. ಗೆಸ್ಚರ್ ಸಪೋರ್ಟಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಇದರಲ್ಲಿ ವೈಫೈ 6 ಮತ್ತು ಬ್ಲೂಟೂತ್ ನ 5.2 ವರ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಲೇಟೆಸ್ಟ್ ಹಾರ್ಡ್ವೇರ್ ಅಂತಾನೆ ಹೇಳ್ಬಹುದು. ಇನ್ನು ಕೀಬೋರ್ಡ್ ನಲ್ಲಿ ಬ್ಯಾಕ್ ಲೈಟ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ಹೊರಗಡೆ ಎಲ್ಲ ತಗೊಂಡೋಗಿ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಇನ್ನು ಇದರಲ್ಲಿ ಯಾವ್ದೆಲ್ಲ ಪೋರ್ಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಲೆಫ್ಟ್ ಸೈಡ್ ನಲ್ಲಿ ಪವರ್ ಇನ್ಪುಟ್ ಇದೊಂದು ಪೋರ್ಟ್ಸ್ ಅನ್ನ ನೋಡ್ಕೊಬಹುದು. HDMI ಔಟ್ಪುಟ್, ಈಥರ್ನೆಟ್, USB 3.2 ಜನರೇಷನ್ ಒಂದು ಟೈಪ್ ಎ ಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಎರಡು ಟೈಪ್ ಸಿ ಕೇಬಲ್ ಅನ್ನ ನೋಡ್ಕೊಬಹುದು. 3.5mm ಆಡಿಯೋ ಜಾಕ್ ಸಪೋರ್ಟ್ ಇದೆ. ಮೈಕ್, ಸ್ಪೀಕರ್, ಹೆಡ್ಫೋನ್ ಎಲ್ಲ ಯೂಸ್ ಮಾಡಕ್ ಯೂಸ್ ಆಗುತ್ತೆ. ಹಾಗೂ ರೈಟ್ ಸೈಡ್ ನಲ್ಲಿ USB 3.2 ಜನರೇಷನ್ ನ ಇನ್ನೊಂದು ಪೋರ್ಟ್ ಅನ್ನ ನೋಡ್ಕೊಬಹುದು. ಮತ್ತೆ ಒಂದು ಮೆಮೊರಿ ಕಾರ್ಡ್ ಹಾಕಕ್ಕೆ ಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಲ್ಯಾಪ್ಟಾಪ್ ನ ಬಗ್ಗೆ ನನ್ನ ಒಂದು ಅನಿಸಿಕೆ ಏನು ಅಂತ ನೋಡೋದಾದ್ರೆ ಫಸ್ಟ್ ಡಿಸ್ಪ್ಲೇ ಇಂದ ಬರೋಣ. ಡಿಸ್ಪ್ಲೇ ನಲ್ಲಿ ನನಗೆ ಅನ್ಸಿದ್ದು ಏನು ಅಂತ ನೋಡೋದಾದ್ರೆ ಕ್ಲಾರಿಟಿ ಅಂತೂ ಚೆನ್ನಾಗಿದೆ. ಬಟ್ ಇದರ ಒಂದು ಬ್ರೈಟ್ನೆಸ್ ಅಂತ ನೋಡಿದಾಗ ಹೊರಗೆ ತಗೊಂಡೋದಾಗ ತುಂಬಾನೇ ಕಡಿಮೆ ಇದೆ. 300 ನೆಟ್ಸ್ ನ ಒಂದು ಬ್ರೈಟ್ನೆಸ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಇನ್ನು ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು. ಇನ್ನು ಸ್ಟೋರೇಜ್ ಅಂತ ನೋಡೋದಾದ್ರೆ NVMe SSD ಅನ್ನ ಕೊಟ್ಟಿರೋದ್ರಿಂದ ತುಂಬಾನೇ ಫಾಸ್ಟ್ ಆಗಿ ಫೈಲ್ಸ್ ಎಲ್ಲ ಮೂವ್ ಆಗುತ್ತೆ. OS ಎಲ್ಲ ತುಂಬಾನೇ ಫಾಸ್ಟ್ ಆಗಿ ರನ್ ಆಗುತ್ತೆ. ನಾವು ಗೇಮ್ಸ್ ಎಲ್ಲ ತುಂಬಾನೇ ಸ್ಪೀಡ್ ಆಗಿ ಯೂಸ್ ಮಾಡ್ಕೊಬಹುದು. ಹಾಗೂ ಇದರಲ್ಲಿ ನಾವು ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಸಪೋರ್ಟ್ ಅನ್ನ ಹಾಕೋಬಹುದು. ಅಂದ್ರೆ ಇನ್ನೂ ಬೇಕಾದ್ರೆ SSD ಅನ್ನ ನಾವು ಆಡ್ ಮಾಡ್ಕೊಬಹುದು. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ RAM ನಲ್ಲಿ ಸೊ ಆಲ್ರೆಡಿ 8GB ಇನ್ಬಿಲ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಸೆಕೆಂಡರಿ ಆಗಿ 8GB ಕೊಟ್ಟಿದ್ರಲ್ಲ ಅದನ್ನ ತಗೊಂಡು ನಾವು ಎಕ್ಸ್ಟ್ರಾ 16GB ಅದನ್ನೆಲ್ಲ ಹಾಕಕ್ಕಂತ ಹೋದ್ರೆ ಸಪೋರ್ಟ್ ಇರಲ್ಲ. ಸೊ RAM ನ ಅಪ್ಗ್ರೇಡ್ ಇಲ್ಲ ಅಂತಾನೆ ಹೇಳ್ಬಹುದು. ಆದ್ರೆ ನಾವು ಸ್ಟೋರೇಜ್ ನಲ್ಲಿ ಅಪ್ಗ್ರೇಡ್ ಅನ್ನ ಮಾಡ್ಕೊಬಹುದು. ಸೊ ಲ್ಯಾಪ್ಟಾಪ್ ನಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ಯಾವುದೇ ರೀತಿಯ ಅಪ್ಗ್ರೇಡ್ ಅನ್ನ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಇಫ್ ನೀವು PC ಏನಾರ ಬಿಲ್ಡ್ ಮಾಡ್ತಾ ಇದ್ರೆ ನೀವು ಏನ್ ಬೇಕಾದ್ರೂ ತಂದು ಹಾಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎರಡು ಟೈಪ್ ಎ ಇನ್ಪುಟ್ ಅನ್ನ ಮಾತ್ರ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು. ನೀವು ಹೆವಿ ಗೇಮಿಂಗ್ ಎಲ್ಲ ಆಡ್ತಾ ಇದ್ರೆ 1.5 ಗಂಟೆ 2 ಗಂಟೆ ಎಲ್ಲ
ಪಕ್ಕ ಬಂದ್ಬಿಡತ್ತೆ. ಹಾಗೂ ನಾರ್ಮಲ್ ಯೂಸೇಜ್ ನಲ್ಲಿ ನಿಮಗೆ 4 to 5 years ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ ಫೈನಲಿ ಈ ಒಂದು ಲ್ಯಾಪ್ಟಾಪ್ ಯಾರಿಗೆಲ್ಲ ಬೆಸ್ಟ್ ಆಗಿರುತ್ತೆ ಅಂತ ನೋಡೋದಾದ್ರೆ, ಯಾರೆಲ್ಲ ಗೇಮಿಂಗ್ ಅನ್ನ ಆಡ್ಕೊಬೇಕು ಅಂತ ಅನ್ಕೊಂಡಿದಾರೋ ಸೊ ಅವರಿಗೆ ಒಂದು ಬೆಸ್ಟ್ ಲ್ಯಾಪ್ಟಾಪ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಅಲ್ಟ್ರಾ HDR ಆ ರೀತಿ ಎಲ್ಲ ಸೆಟ್ಟಿಂಗ್ ಅಲ್ಲಿ ಇಟ್ಕೊಂಡು ಆಡಿದ್ರೆ ಅಷ್ಟಕ್ಕೊಂದು ಪರ್ಫಾರ್ಮೆನ್ಸ್ ಅನ್ನ ನೋಡಕ್ ಸಾಧ್ಯ ಇಲ್ಲ. ಬಟ್ ನೀವು ಗೇಮ್ ಸೆಟ್ಟಿಂಗ್ ನಲ್ಲಿ ಮೀಡಿಯಂ ಹೈ ಆ ರೀತಿ ರೇಂಜ್ ಅಲ್ಲಿ ಇಟ್ಕೊಂಡು ಆಡಿದ್ರೆ ಒಳ್ಳೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಇನ್ನು ನೆಕ್ಸ್ಟ್ ಯಾರೆಲ್ಲ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಸೊ ಅವ್ರಿಗೆ ಸ್ವಲ್ಪ ಬೆಸ್ಟ್ ಅಂತಾನೆ ಹೇಳ್ಬಹುದು. ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಪ್ರೀಮಿಯರ್ ಪ್ರೋ ಎಲ್ಲ ಚೆನ್ನಾಗಿ ಬರುತ್ತೆ. ಅಂಡ್ ಆಲ್ಸೋ ಫೋಟೋಶಾಪ್ ಮಾಡೋರಿಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಆಲ್ಸೋ ನೀವು ಆಫ್ಟರ್ ಎಫೆಕ್ಟ್ಸ್ 3D ಡಿಸೈನಿಂಗ್ ಸೊ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ಅಂದ್ರೆ ಅಷ್ಟೇನು ಹೆವಿ ಪರ್ಫಾರ್ಮೆನ್ಸ್ ಅನ್ನ ಇದು ಕೊಡೋದಿಲ್ಲ. ಸೊ ಫೈನಲ್ ಆಗಿ ಇದರ ಒಂದು ಪ್ರೈಸಿಂಗ್ ಅಂತ ನೋಡೋದಾದ್ರೆ, ಸೊ ನನ್ನ ಬಳಿ ಇರೋದು ಸ್ವಲ್ಪ ಹಳೆ ಮಾಡಲು 2021. ಸೊ ಇದರ ಒಂದು ಪ್ರೈಸ್ ಅಂತ ನೋಡೋದಾದ್ರೆ 1,35,000 ಸಮಥಿಂಗ್ ಇದೆ. ಆದ್ರೆ ಈಗ ಲೇಟೆಸ್ಟ್ ಮಾಡೆಲ್ ಇದರಲ್ಲೇ ಬಂದಿದೆ 2022 ಎಡಿಷನ್. ಸೊ ಇದರ ಒಂದು ಪ್ರೈಸ್ ಅಂತ ನೋಡೋದಾದ್ರೆ 1,40,000 ಸಮಥಿಂಗ್ ಇದೆ. ಇದರಲ್ಲಿ ಅಪ್ಗ್ರೇಡ್ ಏನಂತ ನೋಡೋದಾದ್ರೆ ನಿಮಗೆ RTX 3060 ನ ಒಂದು ಗ್ರಾಫಿಕ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಇದು ಒಳ್ಳೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಗ್ರಾಫಿಕ್ ಕಾರ್ಡ್ ಆಗಿದೆ. ಸೊ ನೋಡ್ಕೊಳ್ಳಿ, ನಿಮಗೆ ಗೇಮಿಂಗ್ ಮತ್ತು ವಿಡಿಯೋ ಎಡಿಟಿಂಗ್ ಬೆಸ್ಟ್ ಲ್ಯಾಪ್ಟಾಪ್ ಬೇಕು ಅಂದ್ರೆ ಈ ಒಂದು ಲ್ಯಾಪ್ಟಾಪ್ ಅನ್ನ ತಗೊಬಹುದು. ಸೊ ನನಗೆ ಅನ್ನಿಸ್ದಂಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಂತಾನೆ ಅನ್ನಿಸ್ತಾ ಇದೆ. ಸೊ ಈ ಒಂದು ಲ್ಯಾಪ್ಟಾಪ್ ನ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.